ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿಜಯ್ ವೀರಪ್ಪ. IPL ಫೀವರ್ ಮುಗಿದ ಬೆನ್ನಲ್ಲೇ ಇದೀಗ T20 ವಿಶ್ವಕಪ್ ಆರಂಭ ಆಗಿದ್ದು ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬ ಬಂದ ಹಾಗಾಗಿದೆ. ಈ ಬಾರಿ ಬಲಿಷ್ಠ ತಂಡವಾಗಿರುವ ಭಾರತ T20 ವಿಶ್ವಕಪ್ ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯರ ಹಂಬಲ. ಈಗಾಗಲೇ ಬಾಂಗ್ಲಾದೇಶ ಮತ್ತು ಐರ್ಲೆಂಡ್ ವಿರುದ್ಧ ಗೆಲುವು ಸಾಧಿಸಿರುವ ಟೀಂ ಇಂಡಿಯಾ ಅತ್ಯುತ್ಸಾಹದಲ್ಲಿದ್ದು ಮುಂದಿನ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದ್ದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಇಡೀ ವಿಶ್ವವೇ ಕಾತುರದಿಂದ ಕಾದಿದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದರೆ ಹೇಳೋದೇ ಬೇಡ. ಅದು ಲೀಗ್ನ ಆರಂಭ ಇರಲಿ ಅಥವಾ ಫೈನಲ್ ಮ್ಯಾಚೇ ಆಗಿರಲಿ, ಈ ಮ್ಯಾಚ್ಗೆ ಹುಟ್ಕೊಳ್ಳೋ ಕ್ರೇಜೇ ಬೇರೆ. ಈ ಬಾರಿಯೂ ಕೂಡ ಇಂಡೋ-ಪಾಕ್ ಪಂದ್ಯಕ್ಕೆ ದೊಡ್ಡ ಹೈಪ್ ಹುಟ್ಕೊಂಡಿದ್ದು ಆಟಗಾರರು ಮೈದಾನಕ್ಕಿಳಿಯುವ ಮುನ್ನವೇ ಈ ಪಂದ್ಯ ದಾಖಲೆ ಬರೆದಿದೆ. ಹೌದು, ಜಾಹೀರಾತಿನ ವಿಚಾರದಲ್ಲಿ ಈಗಾಗಲೇ ಇಂಡೋ-ಪಾಕ್ ಸಮರ ರೆಕಾರ್ಡ್ ಮಾಡಿದೆ. ಒಂದು ಪಂದ್ಯವನ್ನು ಎಷ್ಟು ಜನ ವೀಕ್ಷಿಸಬಹುದು, ಆ ಪಂದ್ಯಕ್ಕಿರುವ ಪ್ರಾಮುಖ್ಯತೆ ಎಷ್ಟು ಅನ್ನೋ ಆಧಾರದ ಮೇಲೆ ಮ್ಯಾಚ್ನ ಪ್ರತಿ ಓವರ್ನ ನಂತರ ಬರುವ ಜಾಹೀರಾತಿಗೆ ಪಾವತಿಸಬೇಕಾದ ರೇಟ್ ನಿಗದಿಯಾಗುತ್ತೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನದ ನಡುವಿನ ಈ ಪಂದ್ಯದಲ್ಲಿ 1 ಸೆಕೆಂಡ್ನ ಆ್ಯಡ್ಗೆ 4 ಲಕ್ಷ ರೇಟ್ ಫಿಕ್ಸ್ ಮಾಡಲಾಗಿದೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಈ ಮೊತ್ತ ಇದುವರೆಗಿನ ಎಲ್ಲ ದಾಖಲೆಗಳನ್ನು ಸರಿಗಟ್ಟಿದೆ ಅಂತ ಹೇಳಲಾಗ್ತಾ ಇದ್ದು 10 ಸೆಕೆಂಡ್ನ ಆ್ಯಡ್ಗೆ ಜಾಹೀರಾತುದಾರರು ಬರೋಬ್ಬರಿ 40 ಲಕ್ಷ ಪಾವತಿ ಮಾಡಬೇಕಿದೆ. ಇದರಿಂದನೇ ಅರ್ಥ ಮಾಡ್ಕೊಳ್ಬಹುದು ಅಲ್ವಾ ಇಂಡಿಯಾ ವರ್ಸಸ್ ಪಾಕ್ ಅಂದರೆ ಆ ಪಂದ್ಯಕ್ಕಿರೋ ಕ್ರೇಜ್ ಎಷ್ಟು ಅನ್ನೋದನ್ನು. ಎನಿವೆ, ಈಗಾಗಲೇ ಬಲಿಷ್ಠ ಭಾರತ ತಂಡ ಸನ್ನದ್ಧವಾಗಿದ್ದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಬಗ್ಗು ಬಡಿದು ವಿಶ್ವಸರಣಿಯ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಲಿ ಅನ್ನೋದೇ ಪ್ರತಿಯೊಬ್ಬ ಭಾರತೀಯರ ಆಶಯ. ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಸಬ್ಸ್ಕ್ರೈಬ್ ಆಗಿ.